ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಮತ್ತೊಬ್ಬ ಸಚಿವರು ಬೇಸರಗೊಂಡಿದ್ದಾರೆ. ಮತ್ತೆ ಆಹಾರ ಖಾತೆ ನೀಡಿದ್ದಕ್ಕೆ ಮುನಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ. ಜನಸೇವೆ ಮಾಡುವಂತೆ ಖಾತೆ ಕೊಡಿ ಅಂದಿದ್ದಾರೆ. ಇನ್ನು ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗದಕ್ಕೆ ಕೆಲ ನಾಯಕರು ಸಿಟ್ಟಾಗಿದ್ದಾರೆ. ಆಹಾರ ಖಾತೆ ನೀಡಿದ್ದಕ್ಕೆ ಮುನಿಯಪ್ಪ ಬೇಸರ. ಖಾತೆ ಬದಲಾವಣೆ ಆಹಾರ ಸಚಿವ ಮುನಿಯಪ್ಪ ಆಗ್ರಹ. ಸರ್ಕಾರ ರಚನೆಯಾಗಿ ಇನ್ನೂ 48 ಗಂಟೆಯೂ ಕಳೆದಿಲ್ಲ. 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ 24 ಗಂಟೆಯೂ ಆಗಿಲ್ಲ. ಹೀಗಿರುವಾಗಲೇ ಡಿಕೆ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂಡಾಯದ ಬಾವುಟ ಹಾರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದೇ ಇದ್ದಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದರ ಬೆನ್ನಲ್ಲೇ ಮುನಿಯಪ್ಪ ಕೂಡ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತೆ ಆಹಾರ ಖಾತೆಯನ್ನೇ ಕೊಟ್ಟಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಎಂದಿರುವ ಮುನಿಯಪ್ಪ, ನನ್ನ ಖಾತೆಯನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡಬೇಕಾದ ಖಾತೆ ನೀಡಿ ಅಂತ ಮನವಿ ಮಾಡ್ತೇನೆ, ವರಿಷ್ಠರನ್ನ ಭೇಟಿಯಾಗ್ತೇನೆ ಎಂದಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಅದನ್ನ ಸಮತೋಲನವಾಗಿ ನೋಡಬೇಕಾಗಿದೆ. ನಾನು ಕಾಂಗ್ರೆಸ್ ಕಟ್ಟಾಳು, ಖಾತೆ ವಿಚಾರದಲ್ಲಿ ಅಸಮಾಧಾನ ಇರೋದು ನಿಜ ಅಂತ TV9ಗೆ ಮುನಿಯಪ್ಪ ಮಾಹಿತಿ ಕೊಟ್ಟರು. ನನಗೆ ಕೇಂದ್ರದಲ್ಲಿ ಕೆಲಸ ಮಾಡಿದ ಅನುಭವವೂ ಇದೆ, ಹೀಗಾಗಿ ರೈತರು ಕಾರ್ಮಿಕರ ಪರ ಕೆಲಸ ಮಾಡುವ ಖಾತೆ ಕೇಳಿದ್ದೇನೆ ಎಂದ ಮುನಿಯಪ್ಪ, ನಾನು ಆಹಾರ ಇಲಾಖೆ ಸಚಿವನಾಗಿ ಚಾರ್ಜ್ ತೆಗೆದುಕೊಳ್ಳಲ್ಲ ಅಂದಿದ್ದಾರೆ. ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದರ ನಿಭಾಯಿಸಿ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗ ಕೂಡ ಅವ್ರಿಗೆ ಹೇಳ್ತೀನಿ, ಅಷ್ಟವರೆಗೂ ಕೂಡ ಇಲಾಖೆ ಏನು ಇವತ್ತು ಅನೌನ್ಸ್ ಮಾಡಿದ್ದಾರೆ ಅದು ಚಾರ್ಜ್ ತಗೊಳ್ಳೋದಿಲ್ಲ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಲ ಸಚಿವರಿಗೆ ಖಾತೆ ಹಂಚಿಕೆ ಅಸಮಾಧಾನ ಇದ್ದು ರಾಹುಲ್ ಮುಂದೆ ಆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಉಪಸ್ಥಿತಿಯಲ್ಲೇ ಖಾತೆ ಬದಲಾವಣೆ ಮಾಡಬೇಕು. ವೇಣುಗೋಪಾಲ್ರಿಂದ ಏಕಪಕ್ಷೀಯ ನಿರ್ಧಾರ ಆಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರೊಬ್ಬರ ಸಲಹೆ ಮೇರೆಗೆ ಖಾತೆ ಫೈನಲ್ ಮಾಡಲಾಗಿದೆ ಅಂತ ಕೆಲವು ಸಚಿವರು ಬೇಸರ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲ, ಕೆಲ ಸಚಿವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೂ ಅಸಮಾಧಾನ ಹೊರಹಾಕಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಬಂಡಾಯದ ಬಿರುಗಾಳಿ ಬೀಸ್ತಾ ಇದೆ. ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, HK ಪಾಟೀಲ್, ಜಮೀರ್ ಅಹ್ಮದ್, ಮಧು ಬಂಗಾರಪ್ಪ ತೀವ್ರ ಬೇಸರ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀಡಿದ್ದ ಇಲಾಖೆಯನ್ನ ಸಮರ್ಥವಾಗಿ ನಾವು ನಿಭಾಯಿಸಿದ್ರೂ ಸ್ಥಾನ ಸಿಕ್ಕಿಲ್ಲ ಅಂತ ಹಿರಿಯರು ಕೆಂಡಾಮಂಡಲರಾಗಿದ್ದಾರೆ ಎನ್ನಲಾಗಿದೆ. 3 ವರ್ಷದಲ್ಲಿ ನಾವೇ ಸರ್ಕಾರದ ಪಾಲಿಸಿ ನಿರ್ಧಾರ ಮಾಡಿದ್ದೀವಿ. ಹೈಕಮಾಂಡ್ ಆಶೋತ್ತರಗಳಿಗೆ ಕನ್ನಡಿ ಹಿಡಿದಂತೆ ಕೆಲಸ ಮಾಡಿದ್ದೀವಿ. ಹೀಗಿದ್ದೂ ಕೂಡ ನಮಗೆ ಸ್ಥಾನಮಾನ ನೀಡಿಲ್ಲ ಅಂತ ಬೇಸರಗೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮೇಲೆ ಜವಾಬ್ದಾರಿ ಅದೇ ಎಲ್ಲರ ಕೇಳಬೇಕು. ಸೊ ಆ ಪ್ರೊಸೆಸ್ನಲ್ಲಿ ಕೆಲವು ಸತೆ ನಾವು ನೋವು ಮಾಡಿಕೊಂಡ್ರೆ ಸರಿಯಲ್ಲ. ಅವ್ರ ಡಿಫಿಕಲ್ಟೀಸು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗ್ತದೆ. ಹಾಗೆ ಎಲ್ಲರೂ ಒಕ್ಕಟ್ಟದಿಂದ ಹೋಗ್ತಾರೆ. 2 ದಿನಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಖಾತೆ ಕಗ್ಗಂಟು ಉಂಟಾಗಿದೆ. ಈ ಕಗ್ಗಂಟನ್ನ ಬಿಡಿಸೋದು ಡಿಕೆ ಮತ್ತು ಹೈಕಮಾಂಡ್ಗೆ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.